ವತಿಯಿಂದ ಸಮಸ್ತ ಜನಾಂಗಗಳು ಕೂಡ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಾಡಪ್ರಭು ಕೆಂಪೇಗೌಡರು ಭಾಳ ದೂರದೃಷ್ಟಿ ಇಟ್ಕೊಂಡು ಬೆಂದಕಾಳೂರು ನಗರವನ್ನು ಬೆಂಗಳೂರು ನಗರವನ್ನಾಗಿ ಮಾರ್ಪಡಿಸಲು, ಬೆಂಗಳೂರು ನಗರವನ್ನು ಭಾರತ ಭೂಪಟದಲ್ಲಿ ರಾರಾಜಿಸುವಂತೆ ಮಾಡುವಲ್ಲಿ ಕೀರ್ತಿಯನ್ನು ಹೊಂದಿರುವಂಥ ನಾಡಪ್ರಭು ಕೆಂಪೇಗೌಡರವರು ಸರ್ವ ಜನಾಂಗದವರಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ಬೆಂಗಳೂರು ನಗರವನ್ನು ನಿರ್ಮಿಸಿ ಜನಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಜನಾಂಗದವರಿಗೂ ಕೂಡ ನಾನು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೇರ್ಪೇಟೆ ತಾಲೂಕಿನ ಕನ್ನಡ ಯೋಜನೆ ವೇದಿಕೆಯ ತಾಲೂಕು ಘಟಕ ವತಿಯಿಂದ ಏನು BGS ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರ 515ನೇ ವರ್ಷದ ಜನ್ಮದಿನಾಚರಣೆಯನ್ನು ನಮ್ಮ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ನಾವು ಇದನ್ನು ಸರಳವಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಒಂದು ದಿವಸನೂ ಇನ್ನೂ ಅದ್ದೂರಿಯಾಗಿ ಮಾಡೋಣ ನಮ್ಮ ಆಲೋಚನೆ ಇದೆ. ಹಾಗಾಗಿ ನಮ್ಮೆಲ್ಲ ಸಂಘಟನೆಯ ಸಂಪೂರ್ಣ ಸಹಕಾರದಿಂದ ಇವತ್ತು ಕೆಂಪೇಗೌಡ ದಿನಾಚರಣೆಯನ್ನು ನಾವು ಕರ್ನಾಟಕ ಯೋಜನೆ ವೇದಿಕೆ ವತಿಯಿಂದ ಹಾಗೂ ಮಾಧ್ಯಮ ಸ್ಟುಡಿಯೋ ಕಚೇರಿಯ ವತಿಯಿಂದ ನಾವು ಇದನ್ನು ಮಾಡಿದ್ದೀವಿ. ಅವರ ಆದರ್ಶಗಳನ್ನು ನಾವು ಪಾಲಿಸ್ಕೊಂಡು ಸಂಘಟನೆಯನ್ನು ಬಲಪಡಿಸ್ಕೊಂಡು ಮುಂದೊಂದು ದಿವಸ ಒಳ್ಳೆಯ ಕೆಲಸ ಮಾಡೋಷ್ಟು ನಮಗೆ ಶಕ್ತಿ ಕೊಡಲಿ ಅಂತ ನಾವು ಕೆಂಪೇಗೌಡ ಅಂತ ನಾವಿತ್ತು ಅವರ ದಾರಿಯಲ್ಲಿ ಹೋಗೋಣ ಅಂತ ನಾವು ಸಂದರ್ಭ ಹೇಳ್ತೀವಿ.